ಒಂದೂರಲ್ಲಿ ಒಬ್ಬ ವ್ಯಕ್ತಿ ಆನೆಗಳ ಗುಂಪನ್ನು ನೋಡ್ತಾ ಇರ್ತಾನೆ. ಆ ಆನೆಗಳು ಒಂದು ಚಿಕ್ಕ ಕಟ್ಟಲ್ಲಿ ಮಾತ್ರ ಹಿಡ್ದಿಟ್ಟಿರ್ತಾರೆ. ಮತ್ತು ಸರಪಳಿ ಇಲ್ಲ, ಕಟ್ಟು ಹಾಕಿಲ್ಲ, ಏನೂ ಇಲ್ಲ ಅಂತ ಕಾಣಿಸ್ತಾ ಇರುತ್ತೆ. ಮತ್ತು ಹತ್ತಿರ ಹೋಗಿ ನೋಡ್ತಾನೆ, ಹೌದು ಏನೂ ಕಟ್ಟಿಲ್ಲ, ಸ್ವತಂತ್ರವಾಗಿ ಇರಬಹುದು. ಮನಸ್ಸು ಮಾಡಿದರೆ ಆನೆ ಅದನ್ನೆಲ್ಲ ಕಿತ್ತು ಬಿಸಾಕಿ ಓಡೋಗ್ಬೋದು. ಆದರೆ ಏನು ಮಾಡಿದೆ, ಆನೆ ಶಾಂತವಾಗಿ ಏನೋ ನನ್ನನ್ನು ಹಿಡ್ದಿಟ್ಟಿದೆ ಹಾಗೆ ಯೋಚನೆ ಮಾಡ್ಕೊಂಡಿದ್ದೆ. ಅದಷ್ಟು ಗುಂಪು ಆನೆಯಲ್ಲಿ ಚಿಕ್ಕ ಆನೆ, ದೊಡ್ಡ ಆನೆ ಎಲ್ಲನೂ ಹಂಗೆ ಇದೆ. ಹಾಗೇನು ಮಾಡ್ತಾನೆ, ಹೌದಲ್ಲ ಈ ಆನೆ ಯಾಕೆ ಹಂಗೆಲ್ಲ ಮಾಡಲಿಲ್ಲ ಅಂತ ಇವನಿಗೆ ಡೌಟ್ ಬರುತ್ತೆ. ಮತ್ತು ಆ ವ್ಯಕ್ತಿ ಹೋಗ್ತಾನೆ, ಕಾವಾಡಿಗಾರನ ಕೇಳ್ತಾನೆ, ಈ ಆನೆಗಳು ತಪ್ಪಿಸ್ಕೊಂಡು ಹೋಗಲಿಲ್ಲ ಏಕೆ ಅಂತ. ಆಗ ಕಾವಾಡಿಗ ಹೇಳ್ತಾನೆ, ಹೌದು ಸ್ವಾಮಿ, ಇವು ಚಿಕ್ಕವ್ರು ಇರಬೇಕಾದ್ರೆ ಕಟ್ಟಿ ಅಭ್ಯಾಸ ಮಾಡಿ ಏನು ಮಾಡಿದ್ದೀವಿ, ಬಿಟ್ಟೋದ್ರಿಂದ ಅವು ಎಷ್ಟೇ ದೊಡ್ಡ ಆನೆ ಆದ್ರೂ ಅದನ್ನು ಬಿಡಿಸ್ಕೊಳಕ್ಕಾಗಲ್ಲ. ಯಾಕೆಂದರೆ ಅದೊಂದು ಭಾವನೆಯಲ್ಲಿದೆ. ಅದು ನನ್ನನ್ನು ಚಿಕ್ಕ ದಾರದಲ್ಲಿ ಕಟ್ಟಿಟ್ಟಿದ್ರು, ದೊಡ್ಡ ದಾರದಲ್ಲಿ ಕಟ್ಟಿದ್ರು, ಹೌದು ನನ್ನನ್ನು ಕಟ್ಟಿಟ್ಟಿದ್ದಾರೆ, ನಾನು ಬಿಡಿಸ್ಕೊಳಕ್ಕಾಗಲ್ಲ ಅಂತ ಭಾವನೆ ಬರುತ್ತೆ. ಇದೇ ಆ್ಯಕ್ಚುಲಿ ನಾನು ಏನು ಹೇಳೋಕ್ಕೆ ಬರ್ತೀನಿ ಅಂದರೆ, ಈ ಆನೆಯ ಕಟ್ಟು ಅನ್ನೋದಕ್ಕೆ ಯಥಾರ್ಥ ನಮ್ಮ ಜೀವನ. ನಮ್ಮ ಮನಸ್ಸು ಏನಂತೆ, ಹಳೆಯದೆಲ್ಲ ನೆನೆಸ್ಕೊಂಡು, ಇಲ್ಲದೇ ಇರೋದನ್ನೆಲ್ಲ ನೆನೆಸ್ಕೊಂಡು, ಯಾವಾಗಲೂ ಆಗಿರೋ ನೋವು ಭಾವನೆಗಳನ್ನೆಲ್ಲ ನೆನೆಸ್ಕೊಂಡು ಮುಂದೆ ಹೋಗೋದನ್ನ ನಿಲ್ಲಿಸೇ ಬಿಡ್ತೀವಿ. ಇನ್ನು ಜೀವನನ ಇಷ್ಟೇ ಅಂತೆಲ್ಲ ಯೋಚನೆ ಮಾಡ್ತೀವಿ. ಅದೆಲ್ಲ ಬಿಟ್ಟು ನಾವು ಖುಷಿಯಾಗಿರಬೇಕು. ಬರೋ ಎಲ್ಲ ಹೊಡೆತಗಳನ್ನು ನಾವು ಮೆಟ್ಟಿಲುಗಳನ್ನಾಗಿ ನಮ್ಮ ಯಶಸ್ಸಿಗೆ ತಂದ್ಕೋಬೇಕು. ಹಾಗಾಗಿ ನೀವು ನನ್ನ ಜೊತೆ ಈ ಆನೆ ಥರ ಚಿಕ್ಕ ದಾರದಲ್ಲಿ ಇರೋ ಬದಲು ನನ್ನ ಜೊತೆ ಆ ದಾರನೆಲ್ಲ ಮೆಟ್ಟಿಲುಗಳನ್ನಾಗಿ ಮುಂದೆ ಬೆಳೆಯೋದು, ಮುಂದೆ ಜಗತ್ತನ್ನು ನೋಡೋದಕ್ಕೆ ಹೆಜ್ಜೆ ಇಡ್ತೀರಾ? ಥ್ಯಾಂಕ್ ಯು.